ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು 3 ರಾಜ್ಯಗಳಲ್ಲಿ ಇವತ್ತು ವಿಧಾನಸಭಾ ಚುನಾವಣೆಯ ಮತದಾನ. ಕೇರಳಂ, ಅಸ್ಸಾಂ ಮತ್ತು ಪುದುಚೇರಿ 3 ರಾಜ್ಯಗಳಲ್ಲಿ ಇವತ್ತು ವೋಟಿಂಗ್. ಕೇರಳಂನ 140 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಇದೆ. ಅಸ್ಸಾಂ ವಿಧಾನಸಭೆಗೆ ಇವತ್ತು ಮಹತ್ವದ ಅಗ್ನಿ ಪರೀಕ್ಷೆ. 126 ಕ್ಷೇತ್ರಗಳಲ್ಲಿ ಅದರ ಗದ್ದುಗೆ ಇರೋದಕ್ಕೆ ಅಂತ ಹೇಳಿ ಹೈ ವೋಲ್ಟೇಜ್ ಕದನ. ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಗ್ನಿ ಪರೀಕ್ಷೆ ಇದ್ದು, ಇನ್ನು ಪುದುಚೇರಿ ವಿಧಾನಸಭೆ ವಿಚಾರಕ್ಕೆ ಬರೋದಾದ್ರೆ ಪುದುಚೇರಿಯ ಎಲ್ಲಾ 30 ಕ್ಷೇತ್ರಗಳಲ್ಲೂ ಕೂಡ ಇವತ್ತೇ ಮತದಾನ. ಕೇರಳಂ, ಅಸ್ಸಾಂ ಮತ್ತು ಪುದುಚೇರಿ 3 ರಾಜ್ಯಗಳಲ್ಲೂ ಕೂಡ ವೋಟಿಂಗ್ ಶುರು. ಈಗಾಗಲೇ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಮುಂದಾಗಿದ್ದಾರೆ. ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡೋದಕ್ಕೆ ಬಂದಿರುವಂಥದ್ದು. ಅಸ್ಸಾಂ ವಿಧಾನಸಭೆಗೂ ಕೂಡ ಇವತ್ತು ಮಹತ್ವದ ಅಗ್ನಿ ಪರೀಕ್ಷೆ ಇದೆ. 126 ಕ್ಷೇತ್ರಗಳಲ್ಲಿ ಚುನಾವಣೆ, ಹೈ ವೋಲ್ಟೇಜ್ ಕದನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, 3 ರಾಜ್ಯಗಳ ವಿಧಾನಸಭಾ ಚುನಾವಣೆ ಅಬ್ಬರದ ಪ್ರಚಾರ ಆಗಿತ್ತು. ಎಲ್ಲ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆ ಹೌದು. ಯಾವ ರೀತಿಯಲ್ಲಿ ವೋಟಿಂಗ್ ಶುರುವಾಗಿದೆ, ಹೇಗೆ ಕಂಡು ಬರ್ತಾ ಇದೆ ಕಣ ಅಂತ? 5 ರಾಜ್ಯಗಳ ಚುನಾವಣೆ ಪೈಕಿ ಇವತ್ತು 3 ರಾಜ್ಯಗಳಿಗೆ ಮತದಾನ ನಡೀತಾ ಇರುವಂತಹದ್ದು. ಮತದಾನ ಈಗಾಗಲೇ ಆರಂಭ ಆಗಿದೆ. ಅಸ್ಸಾಂನ 126 ಕ್ಷೇತ್ರಗಳಿಗೆ ಮತದಾನ ಆರಂಭ ಆಗಿರುವಂತಹದ್ದು. ಜೊತೆಗೆ ಕೇರಳದ 140 ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗಿದೆ. ಜೊತೆಗೆ ಪುದುಚೇರಿಯ 30 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭ ಆಗಿರುವಂತಹದ್ದು. ಬಹುಮುಖ್ಯವಾಗಿ ಅಸ್ಸಾಂನಲ್ಲಿ ನೋಡೋದಾದ್ರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಫೈಟ್ ಇರುವಂತಹದ್ದು. ತಮ್ಮದೇ ಮೈತ್ರಿಕೂಟಗಳನ್ನು ಕಟ್ಟಿಕೊಂಡು ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಫೈಟ್ ಅನ್ನು ಮಾಡ್ತಾ ಇದೆ. ಕಳೆದ 2 ಅವಧಿಯಲ್ಲಿ ಬಿಜೆಪಿ ಗೆಲುವನ್ನು ಅಸ್ಸಾಂನಲ್ಲಿ ಸಾಧಿಸಿರುವಂತಹದ್ದು. ಹೇಗಾದರೂ ಮಾಡಿ ಬಿಜೆಪಿಯ ಕೋಟೆಯನ್ನು ವಶಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಈಗ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿರುವಂತಹದ್ದು. ಮುಖ್ಯವಾಗಿ ಬಿಜೆಪಿಯ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಕಾಂಗ್ರೆಸ್ ಸಾಲು ಮಾಡಿರುವಂತಹದ್ದು. ಹೇಮಂತ್ ಬಿಶ್ವ ಶರ್ಮಾ ಅವರ ಕುಟುಂಬದ ಮೇಲೂ ಕೂಡ ಭ್ರಷ್ಟಾಚಾರ ಆರೋಪಗಳು ಕೂಡ ಕೇಳಿ ಬಂದಿದೆ. ಮತ್ತೆ ಅವರ ಪತ್ನಿ 3 ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಅನ್ನುವಂತಹದ್ದು ಚುನಾವಣಾ ಕಣದಲ್ಲಿ ಬಹಳಷ್ಟು ಸದ್ದು ಮಾಡಿತು. ಈ ವಿಚಾರವನ್ನು ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಈಗ ಚುನಾವಣಾ ವಿಚಾರವನ್ನಾಗಿ ಮಾಡಿರುವಂತಹದ್ದು. ಒಂದ್ ಕಡೆ ಬಾಂಗ್ಲಾದ ವಲಸಿಗರು, ಜೊತೆಗೆ ಮುಸ್ಲಿಂ ಸಮುದಾಯ, NRC ಆಗಿರಬಹುದು, ಸಾಕಷ್ಟು ವಿಚಾರಗಳು ಈ ಒಂದು ಚುನಾವಣಾ ಕಣದಲ್ಲಿ ಸದ್ದು ಮಾಡಿರುವಂತಹದ್ದು. ಈಗ ಮತದಾನ ಆರಂಭ ಆಗಿದೆ. ಎಲ್ಲೂ ಕೂಡ ಇದುವರೆಗೆ ಅಹಿತಕರ ಘಟನೆಗಳು ನಡೆದಿರುವಂತಹದ್ದು ಅಥವಾ ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯಂತ ಲೋಪ ಕಂಡು ಬರುವಂಥದ್ದು ಆಗಿಲ್ಲ. ಅಂದರೆ ಮತದಾನ ಸರಾಗವಾಗಿ ಆಗಿದೆ. ಮತ್ತು ಅಸ್ಸಾಂನ ಬಹುತೇಕ ಕ್ಷೇತ್ರಗಳಲ್ಲಿ ಈಗ ಅತ್ಯಂತ ಸೂಕ್ಷ್ಮ ಮತಗಟ್ಟೆಗಳು ಹೆಚ್ಚಿರುವಂಥದ್ದು. ಅಲ್ಲೆಲ್ಲ ಹೆಚ್ಚಿನ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಕೇರಳದಲ್ಲೂ ಕೂಡ 140 ಕ್ಷೇತ್ರಗಳಲ್ಲೂ ಕೂಡ ಈಗ ಮತದಾನ ಆರಂಭ ಆಗಿದೆ. ಕೇರಳದಲ್ಲೂ ಕೂಡ ಕಳೆದ 2 ಅವಧಿಯಲ್ಲಿ LDF ಸರ್ಕಾರ ಅಧಿಕಾರದಲ್ಲಿರುವಂತಹದ್ದು. ಸುದೀರ್ಘ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಹೇಗಾದರೂ ಮಾಡಿ LDF ನಿಂದ ಅಧಿಕಾರವನ್ನು ಕಿತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮತ್ತೆ ಬೇರೆ ರಾಜ್ಯಗಳಿಂದ ಕಾಂಗ್ರೆಸ್ ನಾಯಕರು ಹೋಗಿ ಪ್ರಚಾರವನ್ನು ಮಾಡಿರುವಂತಹದ್ದು. ಇಡೀ ದೇಶದಲ್ಲಿ ಎಡರಂಗದ ಯಾವುದೇ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಕಮ್ಯುನಿಸ್ಟ್ ಪಕ್ಷಗಳು, ಆದರೆ ಕೇರಳದಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ಹೇಗಾದರೂ ಮಾಡಿ ಕೇರಳದಲ್ಲಿ ಎಡರಂಗದ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಎಡ ಪಕ್ಷಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು.